ಪಾತ್ರ ನಿರ್ವಹಿಸುತ್ತಿದ್ದೇನೆ. ನಾನು ಗೀತಾ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರ ನಿರ್ವಹಿಸುತ್ತಿದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳು ಒಬ್ಬಳು. ಕಿತ್ತೂರವರು ಬ್ರಿಟಿಷರ ಆಡಳಿತದ ವಿರುದ್ಧ ಹೋರಾಡಿದ ಮೊದಲನೇ ಮಹಿಳೆ. ಸಾಕ್ಷಿ ಒನಕೆ ಓಬವ್ವನ ಪಾತ್ರ ನಿರ್ವಹಿಸಿದ್ದೇನೆ. ಕರ್ನಾಟಕದ ವೀರ ಮಹಿಳೆ ಈ ಒನಕೆ ಓಬವ್ವ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ. ಕಹಳೆ ಮುದ್ದ ಹನುಮಪ್ಪನ ಹೆಂಡತಿ. ನೂರಾರು ಶತ್ರು ಸೈನಿಕರನ್ನು ಒನಕೆಯಿಂದಲೇ ಸಾಯಿಸಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಂಗೀತ ಈರನಬಡಿಗೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಡಾಕ್ಟರ್ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ ಆದವರು ತಮ್ಮ ಜೀವನ ಪಣಕ್ಕಿಟ್ಟು ರೋಗಿಯ ಜೀವವನ್ನು ಉಳಿಸಲು ತುಂಬಾ ಹೋರಾಟ ಮಾಡುತ್ತಾರೆ. ನಮ್ಮೆಲ್ಲರನ್ನು ನನ್ನ ಹೆಸರು ಶಬಾನಾಜ್. ನಾನು ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ 25 ಜುಲೈ 2007ರಂದು ಅಧಿಕಾರ ಸ್ವೀಕರಿಸಿದೆ. ಮಹಾರಾಷ್ಟ್ರದ ನಾಡಗಾವ್ನಲ್ಲಿ 19 ಡಿಸೆಂಬರ್ 1934ರಲ್ಲಿ ಜನಿಸಿದ್ದೆ. ನನ್ನ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ. ಜೀವನ ಸಂಗಾತಿ ದೇವಸಿಂಗ್ ರಾನ್ಸಿಂಗ್ ಶೇಖಾವತ್. ಧರ್ಮ ಹಿಂದೂ ಧರ್ಮ. ನಾನು 38ನೇ ವಯಸ್ಸಿನಲ್ಲಿಯೇ ಶಾಸಕಿಯಾದೆನು. 33ನೇ ವಯಸ್ಸಿನಲ್ಲಿ ಸಹಾಯಕ ಸಚಿವೆಯಾಗಿ ಅನೇಕ ಖಾತೆಗಳನ್ನು. ನಾನು ಬಿಂದುಶ್ರೀ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಇಂದಿರಾರವರ ಪೂರ್ಣ ಹೆಸರು ಇಂದಿರಾ ಪ್ರಿಯದರ್ಶಿನಿ ನೆಹರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಬಾಲ್ಯದಿಂದಲೇ ನಾಯಕತ್ವ ಗುಣ ಹೊಂದಿದ್ದರು. ಇಂದಿರಾ ಬಾಲ್ಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಅವರು ಯುವಕ ಮತ್ತು ಯುವತಿಯರಿಗಾಗಿ ವಾನರ ಸೇನೆ ರಚಿಸಿದಳು. ಅಮೃತ. ಪ್ರಥಮ ವಚನಗಾರ್ತಿಯಾದ ಅಕ್ಕ ಮಹಾದೇವಿಯ ಪಾತ್ರ ನಿರ್ವಹಿಸುತ್ತಿದ್ದೇನೆ. 12ನೇ ಶತಮಾನದಲ್ಲಿ ಅನೇಕ ವಚನಕಾರರಲ್ಲಿ ಅಕ್ಕ ಮಹಾದೇವಿಯರು ಕೂಡ ಒಬ್ಬ ವಚನಗಾರ್ತಿಯಾಗಿದ್ದರು. ಮದರ್ ತೆರೇಸಾ ರವರ ಪಾತ್ರ ನಿರ್ವಹಿಸಿದ್ದೇನೆ. ಮದರ್ ತೆರೇಸಾ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು. ಮದರ್ ತೆರೇಸಾ ಮಹಾಮಾನವತವಾದ ಮಹಿಳೆ. ಅವರು 26 ಆಗಸ್ಟ್ 1910ರಂದು ಒಟ್ಟಮನ್ ಸಾಮ್ರಾಜ್ಯದಲ್ಲಿ ಜನಿಸಿದರು. ಅವರ ಬಾಲ್ಯದ ಹೆಸರು ಆಗ್ನೇಸ್ ಗೋನ್ಕೆಸ್ ಮೊಜಾಕ್ಸಿಯೋ. ಅವರು ಚಿಕ್ಕ ವಯಸ್ಸಿನಲ್ಲೇ ಭಾರತಕ್ಕೆ ಬಂದರು. ಅವರು 45 ವರ್ಷಗಳ ಕಾಲ ಜನರ ಸೇವೆಯಲ್ಲಿ ತೊಡಗಿಕೊಂಡರು. ಅವರು ಬಡವರ, ರೋಗಿಗಳ, ಅನಾಥರ ಮತ್ತು ಮರಣ ಸಂಕಟದಲ್ಲಿರುವರ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಕೊಂಡರು. ಧನ್ಯವಾದಗಳು. ಪ್ರಥಮ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆಯವರ ಪಾತ್ರವನ್ನು ಮಾಡಿದ್ದೇನೆ. ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ನಾಯಗಾವ್ ಹಳ್ಳಿಯಲ್ಲಿ 1831 ಜನವರಿ 3ರಲ್ಲಿ ಜನಿಸಿದರು. ಸಾವಿತ್ರಿಬಾಯಿಯವರಿಗೆ 9 ವರ್ಷವಾದಾಗ ಮದುವೆಯಾಯಿತು. ಅವರನ್ನು ಮದುವೆಯಾದ ಹುಡುಗ ಸಾಮಾನ್ಯ ವರನಾಗಿರಲಿಲ್ಲ. ಅವನು ಇಂಗ್ಲಿಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿಬಾ ಫುಲೆ. ನಾನು ಅಕ್ಷತಾ. ಶ್ರೀ ಬಸವೇಶ್ವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾನು ಸಮಾಜ ಸೇವಕಿಯಾದ ಸುಧಾಮೂರ್ತಿಯವರ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಅತ್ಯಂತ ಸರಳ ಸಾರ್ವಜನಿಕ ವ್ಯಕ್ತಿತ್ವ ಸುಧಾಮೂರ್ತಿಯವರದು. ಕಣ್ಣಲ್ಲಿ ಕರುಣೆ, ಮನದಲ್ಲಿ ಮಮತೆ, ಕೈತುಂಬ ಕೆಲಸ ಬಿಡುವುದಿಲ್ಲ. ಸಮಾಜ ಸೇವೆ ಅವರೇ ಕನ್ನಡದ ಕುವರಿ. ಇನ್ಫೋಷನ್ ಕಂಪನಿಯ ಸ್ಥಾಪಕರು. ಸುಧಾಮೂರ್ತಿಯವರ. ನನ್ನ ಹೆಸರು ಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಾಲು ಮರದ ತಿಮ್ಮಕ್ಕನ ಪಾತ್ರವನ್ನು ವಹಿಸಿದ್ದೇನೆ. ಮರಗಳನ್ನು ಮಕ್ಕಳಂತೆ ಬೆಳೆಸಿ ಅವುಗಳ ಪಾಲನೆಗೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟಿರುವ ತಿಮ್ಮಕ್ಕನವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯಲಾಗುತ್ತದೆ.